ಐತಿಹಾಸಿಕವಾದ ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಗೊತ್ತಿರುವಂಥ ವಿಚಾರ. ಇನ್ನು ಕಂಬಳಕ್ಕೆ ಜಾಗ ಗುರುತಿಸಿರುವಲ್ಲೇ ಈಗ ಪರಿಸರವಾದಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಯಾಕೆಂದ್ರೆ ಕಂಬಳ ನಡೆಸಬೇಕು ಅಂತಂದ್ರೆ ಸುಮಾರು 20 ಎಕರೆ ಜಾಗ ಬೇಕು ಅನ್ನುವಂಥ ಕಾರಣಕ್ಕೆ ಹಸಿರು ಪರಿಸರವನ್ನು ನಾಶ ಮಾಡುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ಸಾತಗಹಳ್ಳಿಯಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಪರಿಸರವಾದಿಗಳಿಂದ. ಕಂಬಳ ಆಯೋಜನೆಗೆ ಮರಗಳನ್ನು ಕಡಿದು ಅಲ್ಲಿ ಕಂಬಳ ಆಯೋಜನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಏನಿದೆ, ಪರಿಸರ ನಾಶ ಮಾಡುವಂತಹ ಅನಿವಾರ್ಯತೆ ಏನಿದೆ, ಪರಿಸರವಾದಿಗಳ ಆಕ್ರೋಶ ಇದು. ಯೋಗ್ಯತೆಗೆ ಒಂದು ಸಸಿ ನೆಡೋದಕ್ಕೆ ಯೋಗ್ಯತೆ ಇರೋದಿಲ್ಲ, ಒಂದಲ್ಲಿ ಮರ ಬೆಳೆಸೋದಕ್ಕಾಗೋದಿಲ್ಲ ಅವ್ರ ಯೋಗ್ಯತೆಗೆ. ಆದರೆ ಮರಗಳನ್ನು ಕಡಿದು ಅಲ್ಲಿ ಕಂಬಳ ನಡೆಸ್ತೀವಿ ಅಂತ ಹೊರಡ್ತಾರಲ್ಲ, ಇದು ಮೂರ್ಖತನದ ಪರಮಾವಧಿ ಅಲ್ವೇ? ಇದಕ್ಕಿಂತ ಮೂರ್ಖತನ ಮತ್ತೊಂದು ಬೇಕಾ? ನಾಡಹಬ್ಬ ದಸರೆ ತನ್ನದೇ ಆದಂಥ ಒಂದು ಇತಿಹಾಸ ಹೊಂದಿದೆ. ಅಲ್ಲಿ ಕರಾವಳಿ ಭಾಗಗಳಲ್ಲಿ ನಡೆಯುವಂಥ ಕಂಬಳವನ್ನು ಇಲ್ಲಿ ದಸರೆಗೆ ತರ್ತೀವಿ ಅನ್ನುವಂಥದ್ದು ಇದೊಂದು ಬಿಸ್ನೆಸ್ ಮೈಂಡ್ನಿಂದ ಮಾತ್ರ ಮಾಡ್ತಾ ಇರೋದೇ ವಿನಃ ಇದರ ಉದ್ದೇಶ ಕೇವಲ ಒಂದು ಬಿಸ್ನೆಸ್ ವಿಚಾರವೇ ಆಗಿದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪರಿಸರವಾದಿಗಳಿಂದ. ಮೈಸೂರಿನ ಅನೇಕ ಪರಿಸರ ಪ್ರೇಮಿಗಳು, ರೈತಪರ ಹೋರಾಟಗಾರರು ಮತ್ತು ಸಾಮಾಜಿಕ ಕಳಕಳಿ ಉಳ್ಳಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ವಿಶೇಷವಾಗಿ ಈ ರಿಂಗ್ ರೋಡ್ನ ಸುತ್ತಮುತ್ತ ಇರುವಂಥ ಸ್ಥಳೀಯರು ಸಹ ಇವತ್ತು ನಾವೆಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಏನು ಮುಂಬರುವ ದಸರಾದಲ್ಲಿ ರಾಜ್ಯದ ನಾಡಹಬ್ಬ, ಮೈಸೂರಿನ ನಾಡಹಬ್ಬ ಅಂತ ನಡೆಯುವಂಥ ದಸರಾದಲ್ಲಿ ಕಂಬಳವನ್ನು ಒಂದು ರೀತಿ ಮೈಸೂರಿಗರಿಗೆ ಕ್ರೀಡೆ ವಿರೋಧಿಗಳಲ್ಲ. ಕಂಬಳ ಕ್ರೀಡೆ ಕರಾವಳಿ ಪ್ರದೇಶದ ಒಂದು ಹೆಸರಾಂತ ಕ್ರೀಡೆ. ಅಲ್ಲಿ ಯಾವುದೂ ಪ್ರಾಣಿ ವಧೆ ಆಗದೆ, ಹಿಂಸೆ ಕೊಡದೆ ನಡೆಸಬೇಕು ಅನ್ನೋದು ಸುಪ್ರೀಂ ಕೋರ್ಟಿನ ನಿಲುವು. ಮೈಸೂರು ನೆಲಕ್ಕೂ ಅದಕ್ಕೂ ಒಗ್ಗಲ್ಲ. ಮತ್ತು ಮೈಸೂರಿಗೂ ಮಂಗಳೂರು ದೂರ ಇಲ್ಲ. ಅಲ್ಲಿ ಆ ಕ್ರೀಡೆ ಅನ್ನಿಸಿದ್ರೆ ಮೈಸೂರಿಗೆ ಹೋಗ್ಬೋದು. ನಾವು ಹೊರ ರಾಜ್ಯಕ್ಕೆ ಕ್ರೀಡೆ ನೋಡೋಕೆ, ಕ್ರಿಕೆಟ್ ನೋಡೋಕೆ ಹೋಗ್ತೀವಿ, ಹೋಗಲ್ಲ ಅಂತಲ್ಲ. ಮೈಸೂರು ಒಂದು ಕಲ್ಚರಲ್ ಸಿಟಿ. ಬ್ರಿಟಿಷ್ ಇಂಡಿಯಾ ಇದ್ದಾಗ ಇಲ್ಲಿ ಮಹಾರಾಜರು ಕಲೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗೆ ಒತ್ತು ಕೊಟ್ಟಂಥವ್ರು. ಇಲ್ಲಿ ಓದ್ದವರು ಆಡಳಿತ ಮಾಡಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಓದಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದಿದ್ದಾರೆ. ಕಂಬಳ ಸೇರಿಸ್ತಾ ಇರ್ತಕ್ಕಂಥದ್ದು ಇದು ಜನವಿರೋಧಿ ನೀತಿ. ಇದು ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕ್ರೀಡೆ. ಅದು ಜಾನಪದ ಕ್ರೀಡೆ. ಇದಕ್ಕೆ ಇತಿಹಾಸ ಅಲೂಪರ ಕಾಲದಿಂದ ಇದೆ. ಒಂದು ಅಲೂಪರ ಕಾಲದ ಶಾಸನದಲ್ಲಿ ಬಾರ್ಕೂರಲ್ಲಿ ಇವತ್ತಿಗೂ ಉತ್ಖನನ ಮಾಡಿದ್ರೆ ಒಂದು ದೊಡ್ಡ ತಲಕಾಡಂಥದ್ದೇ ತೆಗಿಬೋದು. ಅಲ್ಲಿ ಕೇವಲ ಒಂದು ಸಾರಿ ಮಾತ್ರ ಅಲ್ಲಿ ಉತ್ಖನನ ಆಗಿದೆ. ಅಲ್ಲಿ ಸಿಕ್ಕಿರೋ ಶಾಸನದ ಪ್ರಕಾರ ಮೊದಲು ಪ್ರಾರಂಭ ಆಗಿದ್ದು ಅಲ್ಲೇ. ಅವರು ಈ ಕಂಬಳದ ಟ್ರ್ಯಾಕ್ಗಳನ್ನು ಮಾಡಿ ಕೋಣಗಳಿಗೆ ತೊಂದರೆ ಆಗಬಾರ್ದು ಅಂತ ಮೊದಲು ದಲಿತರನ್ನ ಓಡಿಸ್ತಾ ಇದ್ರಂತೆ. ಆ ಟ್ರ್ಯಾಕಲ್ಲಿ ಗಾಜು ಕಲ್ಲು ಏನಾರ ಚುಚ್ಕೊಳ್ಳೋದಿದ್ರೆ ಅದನ್ನು ತೆಗೆದು ಹಾಕಿಬಿಟ್ಟು ಆಮೇಲೆ ಕೋಣಗಳು ಓಡಿಸ್ತಾ ಇದ್ರಂತೆ. ಇದು ಅಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡು ಎಲ್ಲ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ, ಕಾರ್ಕಳ, ಮೂಡುಬಿದಿರೆ. ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಪರಿಸರಕ್ಕಾಗಿ ನಾವು ಸಂಘಟನೆ, ಟೀಮ್ ಮೈಸೂರು, ಪ್ರಗತಿಪರ ಮತ್ತು ಕನ್ನಡ ಪರ ಸಂಘಟನೆ ಹಾಗೂ ಇನ್ನಿತರ ಸಂಘಟನೆಗಳು, ಪರಂಪರೆ ತಜ್ಞರು, ಪರಿಸರ ತಜ್ಞರು, ಗಣ್ಯ ನಾಗರಿಕರು ಎಲ್ಲರೂ ಸೇರಿ ಒಗ್ಗೂಡಿ ಇವತ್ತು ಒಂದು ಪ್ರತಿಭಟನೆಯನ್ನು ದಾಖಲು ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ರೀತಿಯಲ್ಲಿ ಒಂದು ರೀತಿ ಸಾಂಕೇತಿಕ. ಇದು ನಾವೇನು ಇವತ್ತು ಸಾವಿರಾರು ಜನ ಸೇರಿಲ್ಲ, ಆದರೆ ಇದು ಒಂದು ಟ್ರೇಲರ್. ಅವರು ಕಂಬಳ ಮಾಡಬೇಕು ಅಂತ ಹೊರಟ್ರೆ ಅಭಿ ಪಿಕ್ಚರ್ ಬಾಕಿ ಹೈ, ಇದು ಟ್ರೇಲರ್ ಅಷ್ಟೇ. ಆ ಟ್ರೇಲರ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಕಂಬಳನ ನಿಲ್ಲಿಸ್ತಾರೆ. ನಾವು ಕಂಬಳನ ಸುಮ್ಮನೆ ವಿನಾಕಾರಣ ಆಗಲಿ ರಾಜಕೀಯ ಕಾರಣಕ್ಕಾಗಲಿ ನಿಲ್ಲಿಸ್ತಾ ಇಲ್ಲ. ನಾವು ಕಂಬಳ ನಿಲ್ಲಿಸ್ತಾ ಇರೋದಕ್ಕೆ ತುಂಬ ಸಕಾರಣಗಳಿದ್ದಾವೆ, ತುಂಬ ಮುಖ್ಯವಾದ ಕಾರಣಗಳಿದ್ದಾವೆ. ಈಗಾಗಲೇ ಕಿರಿದಿರಿದಂಥ ಕಾರ್ಯಕ್ರಮಗಳಿದ್ದಾವೆ. ಯುವ ದಸರಾ, ಯುವ ಸಂಭ್ರಮ.